ಪರಿಸ್ಥಿತಿ ಸುತ್ತಮುತ್ತಲ ಈಗ ಬೆಳೆಗಳು ಚೆನ್ನಾಗಿ ಬೆಳೀತಿದೆ. ರೈತರಿಗೆ ಆ ಭಗವಂತ ಯಾವಾಗಲೂ ಇದೇ ಥರ ಬೆಳೆ ಕೊಡಲಿ. ಯಾಕಂದರೆ ರೈತರು ಬೆಳೆದಿದ್ದಕ್ಕೆ ಇವತ್ತು ನಮಗೆ ಬದುಕುವಂಥ ಅವಕಾಶ ಇದೆ, ಆಹಾರ ಚೆನ್ನಾಗಿ ಸಿಗ್ತಾ ಇದೆ. ಆದರೂ ಮಳೆ ಇಲ್ಲ, ಆದರೂ ಪರಿಸ್ಥಿತಿ ಕಷ್ಟಪಟ್ಟು ನೀರಿನ ವ್ಯವಸ್ಥೆ ಮಾಡ್ಕೊಂಡು ಈ ಥರ ಎಲ್ಲ ಮಾಡ್ತಾರೆ ತೋಟ ಗದ್ದೆಗಳು. ಹಾಗಾಗಿ ರೈತರುಗಳಿಗೆ ಯಾವಾಗಲೂ ದೇವರು ಆರೋಗ್ಯ ಆಯುಷ್ ನೆಮ್ಮದಿ ಮಾಡೋ ಕೆಲಸದಲ್ಲಿ ನೆಮ್ಮದಿ ಕೊಡಲಿ ಅಂತ ಕೇಳ್ತೀನಿ. ನಿಮ್ಮ ಹೆಸರು ಸರ್? ಜಯಪ್ಪ. ಏನಾಗಿದೆ ಸರ್ ಮ್ಯಾಟ್ರು? ಅದೇ ಯಾವ ಸಿಕ್ಕಿಂದ ಇಲ್ಲಿ ಬೋನಿ ಬಿದ್ದು ನಾಗರಾವ? ಹೌದಾ? ಎಲ್ಲಿದಮ್ಮ ನಮಸ್ತೆ. ಎಲ್ಲಿದೆ ಅಲ್ಲ ಬರಲಿ ನಮ್ಮ ಕುಟುಂಬದವರು. ಆಗಿನ ಕುಟುಂಬದವರೆಲ್ಲ ಕಷ್ಟ ಕೆಲವರೆಲ್ಲ ಹಿಂಗಾಗಿರ್ತವೆ. ಈಗ ಆಗಾಗ ಜನಗಳಿಗೆ ಅದ್ರ ಬಗ್ಗೆ ಅನಿಸ್ತದೆ. ಎಲ್ಲಿದೆ ಈಗ ಬಿಡ್ಸೋದಿರೋದು ಹೇಳಿ. ಹಂಗೆ ಲೈಕ್ ಬಿಡಿ ಸರ್. ಹಂಗೆ ಸಣ್ಣದು ವಿಷಯನ ನೋವಾಗಿದೆಯಲ್ಲ ಕಿರಣ ನಂಬರ್ನಾಗೆ ಮಾಡ್ತೀವಿ. ಕಿರಣ ನಂಬರ್ನಾಗೆ ಮಾಡ್ತೀರ ಮಾತಾಡ್ಬಿಡಿ. ಹಂಗೆ ನಾನು ನೋವಾಗತ್ತದಕ್ಕೆ ಸ್ವಲ್ಪ ದೂರ ದೂರ ಈಗ ಒಂದೇ ನಿಮಿಷ ಬರಪ್ಪ. ಆಯ್ತಾ ಆಯ್ತು ಕಣ ಪುಟ. ಅಲ್ಲ ಹಾವಿನ ಜಾತಿ ವಯಸ್ಸಿಗೆ ತಕ್ಕಂಗೆ ಎಡೆ ಇರುತ್ತೆ. ಹೌದಾ? ಮತ್ತೆ ಬಿಡಿ ಒಂದ್ ಸೆಕೆಂಡ್. ಕೊಬ್ಬರಿ ಕಡೆ ಅದೇ ಇದು ತಿರುಗ್ ಬಿಡ್ತಾವಣ. ತಡಿ ತಡೆ ಆಯ್ತಾಯ್ತು. ಕ್ಲಿಪ್ ಬಿದ್ದಿದೆಯಲ್ಲ ಅದನ್ನೇ ಹತ್ಬೇಕು. ಒಂದ್ ನಿಮಿಷ ಇದೆಯಲ್ಲ ಅದು ಬಾ. ನೋಡಿ ಕೆಲವು ಕಡೆ ಎಲ್ಲ ಬಿಡಿ ಬಂದಾಗ ಅಲ್ಲಿ ಮನೆಯಲ್ಲಿ ಇಲ್ಲಿ ತುಂಬಾ ಇದೆ ಅಲ್ಲ. ಒಂದೇ ಒಂದು ಬಂದಿದ್ದಣ್ಣ, ಅದ್ ನೋಡಿ ಇಟ್ಟೋಗಿದ್ದೆ. ಯಾಕೋ ಇಲ್ಲೇ ಬಂದತ್ತೆ ಅಂತ ಇದೇ ಫಸ್ಟ್ ಇಟ್ಟಿದ್ದದ್ನ. ಅದ್ ಬಂದ ನಾವ್ ಇರ್ಲಿಲ್ಲ ಮನೆಗೆ. ಯಾವ ಬಂದ್ ಸಿಕ್ಕ ಯಾವ ಬಂದ್ ಸಿಕ್ಕಂತ ಗೊತ್ತಿಲ್ಲ. ಓಕೆ, ಹಾವು ಬಂದಿದ್ಮೇಲೆ ಬರಕ್ಕಿಂತ ಮೊದ್ಲು ಗೊತ್ತಾಗಲ್ಲ, ಬಂದ್ಮೇಲೆ ಗೊತ್ತಾಗೋದು. ಹೌದಲ್ಲ? ಇಲಿಗಳು ತಿನ್ನಕ್ಕೋಸ್ಕರ ಬರ್ತವೆ, ಕಪ್ಪೆ ಇಲಿಗಳು ಅಂತೇಳಿ. ಏನೋ ಒಂದು ಒಳ್ಳೆ ರೀತಿಯಲ್ಲಿ ಕಾಣಿಸ್ಕೊಂಡಿದ್ದೆ. ನೀವು ಇಲಿ ಬಿದ್ದಿದ್ದಂತ ಏನಾರು ಕೈ ಹಾಕಿದ್ರೆ ಕತ್ಲಲ್ಲಿ? ಆಮೇಲೆ ಇಲ್ಲೇ ಬಿದ್ದಿರ್ಬೋದಲ್ಲ ಅಂತ ಯೋಚನೆ ಮಾಡಿದಾಗ ನಂಬರ್ ಕೊಟ್ಟಿದ್ಯಾರು?
ಜಯಣ್ಣ ಜಯಣ್ಣನ ನಮ್ಮ ಅಳಿಯ ಹೌದಾ ಅಳಿಯ. ನೋಡಿ ನಗು ಇದೆ, ಹಾವು ಬಂದಾಗ ಭಯ ಇದೆ, ಈಗ ನಗು ಇದೆ. ಹಾಗಾಗಿ ಎಲ್ಲಾ ಕುಟುಂಬದಲ್ಲೂ ಹಾವು ಕಂಡಾಗ ಭಯ ಇರುತ್ತೆ. ವಿಷಪೂರಿತ ನಾಗರಾವು ಆಗ್ಲಿ, ವಿಷ ಇಲ್ದಿದ್ದಾಗಿರ್ಬೋದು. ಪರಿಸ್ಥಿತಿ ಒಳ್ಳೆ ರೀತಿಯಲ್ಲಿ ಹಳ್ಳಿ ಜನ ಅಂದ್ರೆ ಮೊದ್ಲು ಹಾವು ಹೊಡೆದಾಗ್ತಿದ್ರು, ಯಾಕಂದ್ರೆ ಅವ್ರಿಗೆ ಹಿಡಿಯೋರು ಅವಕಾಶ ಈಗ ಯಾರು ಹೊಡೆಯಲ್ಲ. ಯಾಕೆ ಹೊಡೆಯಲ್ಲ ಹೇಳಿ? ಅದು ನಾಗರಾವು ಜೀವನದಲ್ಲಿ ಗೊತ್ತಿಲ್ಲದೆ ಕೆಟ್ಟದ್ ಮಾಡಿ ಅನುಭವಿಸಿದ್ದಾರೆ. ಯಾರು ಹೊಡೆಯಲ್ಲ. ಈಗ ನಿಮ್ಮಂಗೆ ಎಲ್ಲರಿಗೂ ಭಕ್ತಿ ಇದೆ, ಅದ್ರ ಬಗ್ಗೆ ಪ್ರೀತಿ ಇದೆ, ತಾಳ್ಮೆ ಇದೆ. ಹಾಗಾಗಿ ಸ್ನೇಹಿತರನ್ನ ಇವತ್ತು ಬಂದಿದ್ದೀವಿ. ಒಳ್ಳೇದಾಗ್ಲಿ. 8 ಕಿಲೋಮೀಟರ್ ಇದೆ ಶಿವಮೊಗ್ಗದಿಂದ. 8 ಕಿಲೋಮೀಟರ್ 8 ಇದೆಯಾ? ಒಂದೊಂದು ಕಷ್ಟಗಳಲ್ಲಿ ಹಾವು ಕಾಣಿಸ್ಕೊಂತವೆ. ಬಿಲ ಆಗಿರ್ಬೋದು, ಪೊಟ್ರೆಗಳಾಗಿರ್ಬೋದು. ಪಾಪ ಅದು ಹೊಟ್ಟೆ ಪಾಡಿಗೆ ಬಂದತ್ತಿ. ನೋಡಿ ಎಷ್ಟು ಅರ್ಥ ಆಗಿದೆ ಅಂದ್ರೆ. ಅದಕ್ಕೆ ಆಹಾರ ಇಲ್ಲ, ಮತ್ತೆ ಇಲ್ಲೇನೋ ಕಪ್ಪೇನೋ ಏನೋ ತಿನ್ನಕ್ ಬಂದ ಪಾಪ ಸಿಕ್ಕಲ್ಲ. ಈ ಪಾಪ ಪುಣ್ಯ ನಿಮ್ಮಲ್ಲಿ ಇದೆಯಲ್ಲ, ಇವತ್ತು ನಿಮಗೆ ತೊಂದರೆ ಆಗಿಲ್ಲ, ಅದಕ್ಕೂ ತೊಂದರೆ ಆಗಿಲ್ಲ. ಹೌದಲ್ಲ? ಬೇಡಪ್ಪ, ಯಾರಿಗೂ ತೊಂದರೆ ಆಗದ್ ಬೇಡ. ಅದರಿಂದ ಯಾರಿಗೂ ತೊಂದರೆ, ನಮ್ಮಿಂದ ಯಾರಿಗೂ ತೊಂದರೆ ಆಗ್ಬಾರ್ದು. ಯಾರಿಗೂ ತೊಂದರೆ ಆಗ್ಬಾರ್ದು. ನಾವು ಯೋಚನೆ ಮಾಡೋದು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನಾವು ಮಾಡಕ್ಕೆ ಕೆಲವು ಕಡೆ ಬೆಕ್ಕಿ ಹಾವು ಕಚ್ಚಿರ್ತವೆ, ನಾಯಿಗೂ ಕಚ್ಚಿರ್ತವೆ ಹಾವು. ಅದು ವಿಧಿ. ಹೌದಾ? ಏನೋ ಒಂದು ಒಳ್ಳೆ ರೀತಿಯಲ್ಲಿ ಒಳ್ಳೇದಾಗಿದೆ. ನಿಮ್ಮೆಲ್ಲ ಕುಟುಂಬಕ್ಕೂ ಎಲ್ಲೊಟ್ಟಿ ಗ್ರಾಮದ ಪ್ರತಿಯೊಬ್ಬರು ಜನ ಸೇರಿದ್ದೀರಾ ಅನ್ನೋಕ್ಕಿಂತ ಹೆಚ್ಚಾಗಿ ಹಾವು ಮೇಲೆ ಇರೋ ಭಕ್ತಿ ಅಂತಾನೆ ಹೇಳಕ್ ಇಷ್ಟಪಡ್ತೀವಿ. ಹಾಗಾಗಿ ಜನರ ಮೇಲೂ ಸಹ ಪ್ರೀತಿ ವಿಶ್ವಾಸ ಇದೆ, ಹಾಗಾಗಿ ಸೇರಿದ್ದೀರಾ. ಯಾವಾಗಲೂ ಕುಟುಂಬದಲ್ಲಿ ಹಾವುಗಳು ಬರೋದು ಸಹಜ, ಹೋಗೋದು. ಒಂದು ಒಳ್ಳೆ ರೀತಿಯಲ್ಲಿ ಈ ಥರ ತೊಂದರೆ ಆದಾಗ